ಇತ್ತೀಚಿನ ದಿನಗಳಲ್ಲಿ ವೈದ್ಯ ವಿಜ್ಞಾನ ಎಷ್ಟು ಮುಂದುವರೆದಿದೆಯೋ ಅಷ್ಟೇ ಕಾಯಿಲೆಗಳ ಪಟ್ಟಿ ಕೂಡ ಬೆಳೆಯುತ್ತಿದೆ. ಅಂತಹ ರೋಗಗಳ ಪಟ್ಟಿಗಳಲ್ಲಿ ಮೂಳೆ ಕ್ಯಾನ್ಸರ್ ಅಥವಾ ಬೋನ್ ಕ್ಯಾನ್ಸರ್ ಕೂಡ ಒಂದಾಗಿದೆ. ಮೊದಲೆಲ್ಲ ಮೂಳೆ ಕ್ಯಾನ್ಸರ್ಗೆ ಚಿಕಿತ್ಸೆ ಲಭ್ಯವಿರಲಿಲ್ಲ. ಈಗ ವೈದ್ಯ ವಿಜ್ಞಾನದ ಮುಂದುವರೆದ ಆವಿಷ್ಕಾರದಿಂದಾಗಿ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಲಭ್ಯವಿದೆ. ಈ ನಿಟ್ಟಿನಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ಹೆಸರುವಾಸಿಯಾಗಿರುವ ಹಾಗೂ ದಕ್ಷಿಣ ಏಷ್ಯಾದಲ್ಲೇ ಪ್ರಸಿದ್ಧಿ ಪಡೆದಿರುವ ಹೆಲ್ತ್ ಕೇರ್ ಗ್ಲೋಬಲ್ ಆಸ್ಪತ್ರೆ ಸಮೂಹವು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿದ್ದು ಪರಿಣಿತ ವೈದ್ಯ ತಂಡ ಬೋನ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿದೆ. ರಾಜ್ಯದ ಕ್ಯಾನ್ಸರ್ ರೋಗಿಗಳಲ್ಲದೆ ಹೊರ ರಾಜ್ಯದ ಬೋನ್ ಕ್ಯಾನ್ಸರ್ ರೋಗಿಗಳು ಕೂಡ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಮಾನ್ಯವಾಗಿ 16 ವರ್ಷ ಒಳಗಿನ ಮಕ್ಕಳು ಬೋನ್ ಕ್ಯಾನ್ಸರ್ಗೆ ಒಳಗಾಗುವ ಸಂಭವ ಹೆಚ್ಚು. ಕೈ ಮತ್ತು ಕಾಲಿನ ಮೂಳೆಗಳಲ್ಲಿ ಬೆಳೆಯುವ ಅಸಹಜ ಜೀವಕೋಶಗಳಿಂದ ಉಂಟಾಗುವುದೇ ಬೋನ್ ಕ್ಯಾನ್ಸರ್. ಮೂಳೆ ಕ್ಯಾನ್ಸರ್ ಅನ್ನೋದು ಜನರಲಿ ಬರೋದು ಮಕ್ಕಳಲ್ಲಿ, ಅಂದರೆ 8-9 ವರ್ಷದಿಂದ ಯೂಶಲಿ 15-16 ವರ್ಷದಲ್ಲಿ ಕಾಮನ್ಲಿ ಸೀನ್. ನಮ್ಮ ಮೂಳೆಗೆ ಬೇಕಾಗುವಂತಹ ಒಳ್ಳೊಳ್ಳೆ ಗುಡೀಸ್ ಅಂದರೆ ಒಳ್ಳೊಳ್ಳೆ ರಕ್ತದಲ್ಲಿ ಅಂಶಗಳು ಮೂಳೆಯನ್ನು ಬೆಳಿಲಿಕ್ಕೆ ಉತ್ಪತ್ತಿ ಮಾಡ್ತದೆ. ಅದೇ ಟೈಮಲ್ಲಿ ಈ ರಾಂಗ್ ಜೀನ್ಸ್ ಇರುವಂಥ ಸೆಲ್ಗಳು ಜಾಸ್ತಿ ಬೆಳೆದ್ಬಿಟ್ಟು ಮೂಳೆ ಕ್ಯಾನ್ಸರ್ ಆಗ್ತದೆ. ಸೊ ಆ ಮೂಳೆ ಕ್ಯಾನ್ಸರ್ ಮಕ್ಕಳಲ್ಲಿ ಬರೋದ್ರಿಂದ ಅದೇ ರೀತಿ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ಮಾಡಬೇಕಾಗ್ತದೆ. ಯಾಕಂದರೆ ಈ ಮೂಳೆ ಕ್ಯಾನ್ಸರಲ್ಲಿ ಅಟ್ಲೀಸ್ಟ್ ಒಂದು 60-70% ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್. ಬೋನ್ ಕ್ಯಾನ್ಸರ್ ಎಂದು ದೃಢಪಟ್ಟ ನಂತರ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮಕ್ಕಳ ಪೋಷಕರೊಂದಿಗೆ ವೈದ್ಯರು ಸಮಾಲೋಚನೆ ನಡೆಸಿ ಚಿಕಿತ್ಸೆಯ ಬಗ್ಗೆ ವಿವರಿಸಿ ಅವರು ಒಪ್ಪಿದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮೂಳೆ ಕ್ಯಾನ್ಸರ್ ಬಂದ ನಂತರ ಒಂದ್ಸಲಿ ಡಯಾಗ್ನೋಸ್ ಮಾಡಬೇಕಾಗ್ತದೆ ವಿತ್ MRI ಸ್ಕ್ಯಾನ್, ಎಕ್ಸ್ರೇ ಮತ್ತು ಒಂದು ಪೆಟ್ ಸ್ಕ್ಯಾನ್ ರೀತಿಯಲ್ಲಿ ಡಯಾಗ್ನೋಸ್ ಮಾಡಿ ಎವ್ಯಾಲ್ಯೂಯೇಟ್ ಮಾಡ್ತೇವೆ. ಒಂದು ಸಲ ಡಯಾಗ್ನೋಸ್ ಮಾಡಿದ ನಂತರ ಹೇಗೆ ಮುಂದುವರಿಯೋದು ಅಂತ ಫಸ್ಟು ನಾವು ಪೇಷಂಟು ಮತ್ತು ಅವರ ಫ್ಯಾಮಿಲಿಯನ್ನು ಕರೆದುಬಿಟ್ಟು ಹೇಳ್ತೇವೆ ಇದು ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಇದೆ. ಕಂಪ್ಲೀಟ್ ಟ್ರೀಟ್ಮೆಂಟ್ನ ನಾವು ಎಕ್ಸ್ಪ್ಲೇನ್ ಮಾಡಿ ಆ್ಯಸ್ ಎ ಹೋಲ್ ಟೀಮ್ ನಾವೊಂದು 8-10 ಜನ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವರ ಒಪ್ಪಿಗೆಯಿಂದನೇ ನಾವು ಮುಂದುವರಿಸೋದು. ಒಂದ್ಸಲಿ ಮುಂದುವರಿಸಿ ಅವರು ಎಲ್ಲ ಬೇಕಾದ್ರೆ ಅವ್ರ ಸೆಕೆಂಡ್ ಒಪಿನಿಯನ್ ಬೇಕಾದ್ರೆ ಕೂಡ ಕೇಳ್ಕೊಂಡು ಬರ್ಬೋದು ಎಲ್ಲಿ ಬೇಕಾದರೂ. ಬಂದ ನಂತರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಬೋನ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಎಂದರೆ ಕೀಮೋಥೆರಪಿ ಅಥವಾ ಆಪರೇಷನ್. ಹೇಗೆ ಮೂಳೆ ಕ್ಯಾನ್ಸರ್ ಜನರಲಿ ಟ್ರೀಟ್ಮೆಂಟ್ ಮಾಡೋದು ಅಂದರೆ ಫಸ್ಟು ಕೀಮೋಥೆರಪಿ ಅಂತ ಕೊಡ್ತೇವೆ. ಕೀಮೋಥೆರಪಿ ಅಂತ ಕೊಟ್ಟ ನಂತರ ಅದೇನಾಗ್ತದೆ, ಮೂಳೆ ಗೆಡ್ಡೆ ಇರಲಿ ಅಥವಾ ಏನೋ ಮೂಳೆ ಕ್ಯಾನ್ಸರ್ದು ಸ್ವೆಲ್ಲಿಂಗ್ಸ್ ಇರಲಿ ಅದು ಕಡಿಮೆ ಆಗ್ತದೆ ಸೈಜ್. ಅದೇ ಟೈಮಲ್ಲಿ ನಮಗೆ ಅದನ್ನು ತೆಗೆಯೋ ರೀತಿ ಎಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಮೂಳೆ ಕ್ಯಾನ್ಸರ್ ಕೆಲವು ಕೀಮೋಥೆರಪಿ ಕೊಟ್ಟ ನಂತರ ಸೈಜ್ ಕಡಿಮೆ ಆಗ್ತದೆ. ಸೈಜ್ ಕಡಿಮೆ ಆದ ನಂತರ ಅದನ್ನು ಸರ್ಜಿಕಲಿ ಆಪರೇಷನ್ ಮಾಡಿ ತೆಗೆದುಬಿಟ್ಟು ಮತ್ತೆ ಸ್ವಲ್ಪ ದಿನ ನಂತರ ಕೀಮೋಥೆರಪಿ ಬೇಕಾಗ್ತದೆ. ಸೊ ಇದು ಹೋಲ್ ಡ್ಯೂರೇಷನ್ನು ಒಂದು 6 ತಿಂಗಳಿಂದ 8 ತಿಂಗಳ ತನಕ ಬರೀ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಆಗ್ತದೆ. ಪ್ಲಸ್ ಕಾಲು ಅಥವಾ ಕೈ ಉಳಿಸ್ಲಿಕ್ಕಾಗ್ತದೆ. ಸೊ ಇದು ಟ್ರೀಟ್ಮೆಂಟ್ ಆದ ನಂತರ ಸಾಧಾರಣ 60-70% ಆಫ್ ದ ಇಂಡಿವಿಜುವಲ್ 70% ಪೇಷಂಟ್ಸು ಕರೆಕ್ಟ್ ಟೈಮಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಗುಣ ಆಗ್ತದೆ. ಅವರನ್ನು ನಾವು ಆಲ್ಮೋಸ್ಟ್ ಎಲ್ಲ ಅವ್ರು ಡಿಪೆಂಡಿಂಗ್ ಆನ್ ನಾವು ಯಾವ ರೀತಿ ಸರ್ಜರಿ ಮಾಡಿದ್ದೇವೆ ಅವ್ರನ್ನ ಅದೇ ರೀತಿಯಲ್ಲಿ ನಡೆಸೋದು, ಅವ್ರು ವಾಪಸ್ ಅವರ ಕೆಲಸಕ್ಕೆ ಹೋಗೋದು, ವಾಪಸ್ ಅವನು ಸ್ಕೂಲಿಗೆ ಹೋಗೋದು, ಅದನ್ನೆಲ್ಲ ಡಿಪೆಂಡಿಂಗ್ ಆನ್ ದ ಸರ್ಜರಿ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಹೇಗೆ ಹೋಗಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಮೂಳೆ ಕ್ಯಾನ್ಸರ್ನಿಂದ ಬಳಲುವವರಿಗೆ ಕೃತಕ ಮತ್ತು ಬದಲಿ ಮೂಳೆ ಅಥವಾ ಬೋನ್ ರೀಪ್ಲೇಸ್ಮೆಂಟ್ ವಿಧಾನದ ಚಿಕಿತ್ಸೆ ಕೂಡ ಲಭ್ಯವಿದೆ. ಟ್ಯೂಮರ್ ಸೈಜ್ ಕಡಿಮೆ ಆದ ನಂತರ ಅದನ್ನು ಆಪರೇಷನ್ ಮಾಡಿ ತೆಗಿತೇವೆ. ಆಪರೇಷನ್ ಮಾಡಿ ತೆಗೆದ ನಂತರ ದೊಡ್ಡ ಮೂಳೆ ತೆಗೆದ ಮೇಲೆ ಅದಕ್ಕೆ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಅಂದರೆ ಆ ಮೂಳೆ ಅಥವಾ ಜಾಯಿಂಟನ್ನು ತೆಗೆದ ಮೇಲೆ ಏನಾದರೂ ಹಾಕಬೇಕಲ್ಲ. ಸೊ ಅದರ ಯೂಶ್ವಲಿ 2 ಮೆಥಡ್ ಇರ್ತದೆ. ಒಂದು ಸ್ಟೀಲಿಂದು, ಆ ಮೂಳೆಗೆ ತಕ್ಕಂಥ ಸ್ಟೀಲ್ ಅಥವಾ ಟೈಟಾನಿಯಂ ಮೆಟಲಿಂದ ಮಾಡಿಸಿರುವಂಥದ್ದು ಇರ್ತದೆ. ಅಥವಾ ಬಯೋಲಾಜಿಕಲ್ ಅಂತ ಏನು ಹೇಳ್ತೇವಲ್ಲ, ಬಯೋಲಾಜಿಕಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಆಲ್ಮೋಸ್ಟ್ ಜೈವಿಕ ಏನೇನು ನಮ್ಮ ಬಾಡಿಯಲ್ಲಿ ಇರುವಂಥದ್ದು ಅದೇ ರೀತಿ ನಾವು ವಿ ವಾಂಟ್ ಟು ರೀಕ್ರಿಯೇಟ್. ಯಾಕಂದರೆ ಈಗೆಲ್ಲ ಆಲ್ಮೋಸ್ಟ್ ಕ್ಯೂರಬಲ್ ಇರೋದ್ರಿಂದ ಈ ಮಕ್ಕಳು ಮುಂದೆ ಯಾವುದೇ ಕಾರಣಕ್ಕೂ ಕ್ಯೂರ್ ಆದ ನಂತರ ಕೂಡ ಮತ್ತೆ ಆಪರೇಷನ್ಗೆ ಬರೋದು ಬೇಡ ಅಂತ ನಾವು ಬಯೋಲಾಜಿಕಲ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೇವೆ. ಹಿಂದೆಲ್ಲ ಕೈ ಅಥವಾ ಕಾಲಿನ ಮೂಳೆಗೆ ಕ್ಯಾನ್ಸರ್ ತಗುಲಿದರೆ ಆ ಭಾಗವನ್ನು ಸಂಪೂರ್ಣ ತೆಗೆದುಹಾಕಲಾಗುತ್ತಿತ್ತು.
ಈಗ ವೈದ್ಯ ವಿಜ್ಞಾನ ಸಾಕಷ್ಟು ಮುಂದುವರೆದಿದ್ದು ಪ್ರಾಥಮಿಕ ಹಂತದಲ್ಲಿ ಬೋನ್ ಕ್ಯಾನ್ಸರ್ ಇದೆ ಎಂದು ಗೊತ್ತಾದರೆ ಯಾವುದೇ ಅಂಗವನ್ನು ತೆಗೆಯದೆ ಕಾಯಿಲೆಯನ್ನು ಗುಣಪಡಿಸಬಹುದಾಗಿದೆ. ಆರ್ಗನ್ ಡೊನೇಷನ್ ಅಂತ ಹೇಳ್ತಾರಲ್ಲ, ಈಗ ಕಣ್ದಾನ, ನೇತ್ರದಾನ ಮಾಡೋದು, ಲಿವರ್, ಹಾರ್ಟ್ ಎಲ್ಲ ದಾನ ಮಾಡ್ತಾರಲ್ಲ, ಸೇಮ್ ರೀತಿಯಲ್ಲಿ ವೆನ್ ತೀರಿ ಹೋಗಿರೋರು ಅಥವಾ ಅವ್ರ ರಿಲೇಟಿವ್ಸ್ ಒಪ್ಪಿಗೆ ಇದ್ದರೆ ನಾವು ಅದನ್ನು ಬೋನ್ ಕೂಡ ನಾವು ಅವರಿಂದ ಕಲೆಕ್ಟ್ ಮಾಡಿಕೊಂಡು ನಾವು ಒಂದು ಸ್ಟೋರ್ ಮಾಡಿ ಇಡ್ತೇವೆ ನಮ್ಮ ಬ್ಯಾಂಕಲ್ಲಿ. ಸೊ ಅದನ್ನು ನಮ್ಮ ರಿಕ್ವೈರ್ಡ್ ಇರೋವಂಥ ಮಕ್ಕಳಿಗೆ ಅಥವಾ ಯಾವುದೇ ಕ್ಯಾನ್ಸರ್ ಪೇಷಂಟಿಗೆ ಯೂಸ್ ಮಾಡ್ಕೊಳ್ಬೋದು. ಬಿಕಾಸ್ ಇದು ಒನ್ ಆಫ್ ದ ವೆರಿ ನ್ಯೂ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ. ಬಟ್ ಔಟ್ಸೈಡ್ ದ ಇಂಡಿಯಾ ಇಟ್ ಇಸ್ ಬೀನ್ ವೆರಿ ವೆಲ್, ಎಲ್ಲ ಕಡೆ ತುಂಬ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಯುರೋಪಲ್ಲೆಲ್ಲ. ಸೊ ನಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು, ಇಟ್ ಈಸ್ ವೆರಿ ಎಕನಾಮಿಕಲ್. ಎರಡನೇದು, ಇಟ್ ಈಸ್ ವೆರಿ ಬಯಾಲಜಿಕಲ್. ಅಂದರೆ ನಮ್ಮ ಮೂಳೆಗೆ ಜೋಡಿಸ್ತಾ ಇರೋದೇ ಹೊರತು ಬೇರೆ ಯಾವುದು ಹೊರಗಡೆಯಿಂದ ಮೆಟಲ್ ಇಲ್ಲ. ಸೊ ಅದು ಬಾಡಿಲಿ ಇನ್ಕಾರ್ಪೊರೇಟ್ ಆಗ್ತದೆ. ನಾವು ಇದನ್ನು ಇಟಲಿಯಿಂದ ನಮ್ಮ ಒಂದು ಇನ್ಸ್ಟಿಟ್ಯೂಟಿಂದ ಒಟ್ಟಿಗೆ ನಾವು ಟೈ ಅಪ್ ಮಾಡಿಕೊಂಡು ಬೋನ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬೋನ್ ಕ್ಯಾನ್ಸರ್ ಮರುಕಳಿಸುವ ಸಾಧ್ಯತೆ ಇರುವುದರಿಂದ ಸಂಪೂರ್ಣ ಚಿಕಿತ್ಸೆ ಪಡೆದ ನಂತರವೂ ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಳ್ಳುತ್ತಿರಬೇಕಾಗುತ್ತದೆ. ನಾವು ಹೇಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೇವೆ ಅಂದರೆ, ಕಿಮೊಥೆರಪಿ ಮುಗಿದ ನಂತರ ಎವ್ರಿ 3 ತಿಂಗಳಿಗೊಮ್ಮೆ ಕರೆದು ನೋಡಬೇಕಾಗ್ತದೆ. ಎವ್ರಿ 3 ತಿಂಗಳಿಗೊಮ್ಮೆ ಒಂದು 2 ವರ್ಷ ತನಕ ಕರಿತೇವೆ. ಆಮೇಲೆ ಎವ್ರಿ 6 ತಿಂಗಳಿಗೊಮ್ಮೆ 5 ವರ್ಷ ತನಕ ಕರಿತೇವೆ. 5 ವರ್ಷ ನಂತರ ವರ್ಷಕ್ಕೊಮ್ಮೆ ಕರಿತೇವೆ. ಜನರಲಿ ಇದು ನಾರ್ಮಲ್ ಪ್ರೋಟೋಕಾಲ್. ಸೊ ಏನೇ ಕ್ಯಾನ್ಸರ್ ಆಗಲಿ, ಏನೇ ಆದರೂ ಫಸ್ಟು ಒಂದು ಜನಗಳಿಗೆ ಏನು ಅಂದರೆ ಇದು ಕ್ಯೂರ್ ಆಗೋದಿಲ್ಲ ಅಂತ. ಇದು ಕ್ಯೂರ್ ಆಗೋದಿಲ್ಲ ಅಂದರೆ ಎಲ್ಲ ಕನಾಟ್ ಟೇಕ್ ಇಟ್ ಆಸ್ ಎ ಜನರಲೈಸ್ ಸ್ಟೇಟ್ಮೆಂಟ್. 60-70% ಅವರು ಆಲ್ಮೋಸ್ಟ್ ಕ್ಯೂರ್ ಆಗಿಬಿಟ್ಟು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ. ರೆಗ್ಯುಲರ್ ಫಾಲೋ ಅಪ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೋನ್ ಕ್ಯಾನ್ಸರ್ಗೆ ಒಳಗಾದವರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಂಡರೆ ಸಂಪೂರ್ಣ ಗುಣಪಡಿಸಬಹುದಾಗಿದ್ದು, ಚಿಕಿತ್ಸೆಯ ನಂತರ ತಮ್ಮ ಎಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಬಹುದಾಗಿದೆ. ಆ್ಯಂಡ್ ಐಲ್ ಗಿವ್ ಒನ್ ಎಕ್ಸಾಂಪಲ್ ಆಫ್ ಒನ್ ಆಫ್ ಅವರ್ ಪೇಷಂಟ್ಸ್ ಹೂ ವಾಸ್ ಅಡ್ವೈಸ್. ಅಂದರೆ ನಮ್ಮೊಬ್ಬರು ಪೇಷಂಟ್ಗೆ ಆ್ಯಂಪುಟೇಷನ್ ಮಾಡಬೇಕು ಅಂತೇಳಿ ಅಡ್ವೈಸ್ ಮಾಡಿದರು. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಕೈಲಿ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವರು ನಾರ್ತ್ ಇಂಡಿಯಾದಿಂದ ಬಂದು ನಾವು ಹೇಗೆ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿದ್ವಿ ಅಂತ ನಾವು ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಈಗ. ಸೊ ಇವನು ಕೂಡ ತುಂಬ ಡಿಫಿಕಲ್ಟೀಸ್ ಎಲ್ಲ ಫೇಸ್ ಮಾಡಿದ್ದಾನೆ. ಹಾಗಂತ ಹೇಳಿದರೆ ಇದು ಇಷ್ಟು ಈಸಿ ಆದಂತಲ್ಲ. ಕೀಮೋಥೆರಪಿ ತೊಗೊಂಡಿದ್ದಾನೆ. ಕೀಮೋಥೆರಪಿ ತೊಗೊಂಡ ನಂತರ ಯಾವುದೇ ಕಾರಣಕ್ಕೂ ನಾನು ಕಾಲು ತೆಗೆಸ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆ ತೆಗೆಸ್ಕೊಳ್ಬೇಕು? ಕಾಲು ತೆಗೆದ್ರಿಂದ ಲೈಫ್ ಏನು ಉಳಿತದೆ ಅಂತ, ಲೈಫ್ಗೆ ಏನಾದ್ರು ಎಫೆಕ್ಟ್ ಆಗ್ತದೆ ಅಂತ ಇಲ್ಲ. ಸೊ ಹಾಗೆ ಕಾಲು ಉಳಿಸೋದು, ಕಾಲು ತೆಗೆಯೋದು ಡಸಂಟ್ ಮ್ಯಾಟರ್. ಸೊ ಕಾಲು ಉಳಿಸಿ ಅವನು ನಾರ್ಮಲ್ ಲೈಫ್ ಸ್ಟೈಲಿಗೆ ತಂದುಬಿಟ್ಟು ಅವನು ಕ್ಯಾನ್ಸರನ್ನು ಕೀಮೋಥೆರಪಿಯಿಂದ ನಾವು ಕ್ಯೂರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. 2009 साल में मेरा कैंसर पैर में डायग्नोस किया गया था. तो मेरा हुगली में मेरा घर के नज़दीक जो हॉस्पिटल है वहाँ पे सर्जरी किया गया था ट्यूमर का, और ट्यूमर का बायोप्सी नहीं किया गया था. बाद में पता चला कि वो कैंसर है. इसके वजह से वो कॉम्प्लिकेशंस आ गया था और डॉक्टर ने मुझे सलाह दिया था कि वो पैर को रिमूव करने के लिए. मैं ना करके मैं ECG में चला आया और यहाँ के डॉक्टर्स के सलाह के वजह से मेरा ट्रीटमेंट लिया गया. और अभी उसके बाद सर्जरी हुआ, रेडिएशन हुआ और अभी कीमोथेरेपी बाकी है. लेकिन मैं अभी ठीक ठाक, मेरा जो डेली का वर्क है मैं कर रहा हूँ. अब मैं फिट हूँ. ಗುಣಪಡಿಸಲಾಗದ ರೋಗವೆಂದೇ ನಂಬಲಾಗಿದ್ದ ಕ್ಯಾನ್ಸರ್ಗೆ ಹೆಲ್ತ್ ಕೇರ್ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಒಂದೇ ಸೂರಿನಡಿ ವಿಶ್ವ ದರ್ಜೆಯ ಚಿಕಿತ್ಸೆ ಲಭ್ಯವಿದೆ. ಕ್ಯಾನ್ಸರ್ನಂತಹ ರೋಗ ತಮ್ಮ ಮಕ್ಕಳಿಗೆ ಬಂದರೆ ಪೋಷಕರು ಧೃತಿಗೆಡದೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಹೀಗೆ ಮಾಡಿದ್ದಲ್ಲಿ ಮಕ್ಕಳು ಕೂಡ ಚಿಕಿತ್ಸೆಗೆ ಸ್ಪಂದಿಸಿ ಬೇಗನೆ ಗುಣಮುಖರಾಗಲು ಸಾಧ್ಯವಿದೆ. ಜನರಲ್ಲಿರೋ ರಾಂಗ್ ನೋಷನ್ನು, ಅಂದರೆ ಕ್ಯಾನ್ಸರ್ ಬಂದ ತಕ್ಷಣ ಏನು ಟ್ರೀಟ್ಮೆಂಟ್ ಇಲ್ಲ, ಏನೂ ಇಲ್ಲ ಅನ್ನೋದನ್ನು ಒಂದು ರಾಂಗ್ ನೋಷನ್ ಒಂದು ತೆಗೆದುಬಿಟ್ಟು, ಒಂದು ಫಿಯರನ್ನು ಬಿಟ್ಬಿಟ್ಟು ಒಂದು ಹಾಸ್ಪಿಟ್ಲ್ ಕನ್ಸಲ್ಟ್ ಮಾಡಬೇಕು. ಕನ್ಸಲ್ಟ್ ಮಾಡಿದ ನಂತರ ನಾವು ಒಂದು ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಒಂದು ಆ್ಯಸ್ ಎ ಟೀಮ್, ನಾಟ್ ಒನ್ ಪರ್ಸನ್, ಆ್ಯಸ್ ಎ ಟೀಮ್ ವಿ ಎವ್ಯಾಲ್ಯೂಯೇಟ್ ಆ್ಯಂಡ್ ವಿ ಹ್ಯಾವ್ ಟು ಇನ್ ಡಿಫ್ರೆಂಟ್ ಸ್ಟೇಜಸಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಎವ್ರಿಥಿಂಗ್ ಈಸ್ ಅಂಡರ್ ಒನ್ ರೂಫ್. ನಮ್ಮ HCGಯಲ್ಲಿ ಒಂದು ಕೀಮೋಥೆರಪಿ, ಸ್ಟೆಪ್ ಬೈ ಸ್ಟೆಪ್ ಕೀಮೋಥೆರಪಿ, ಸರ್ಜರಿ, ಅದಂತರ ರೇಡಿಯೇಷನ್ ಬೇಕಾದರೆ ಎಲ್ಲ ಒಂದು ರೂಫಲ್ಲಿ ಅಂಡರ್ individual consultants, individual teams will be taken care of.